ಇವತ್ತು ನಾವು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದ ಮುಂದಿನ ವಿಷಯವನ್ನು ಅರಿತುಕೊಳ್ಳುವ. ಕಳೆದ ತರಗತಿಯಲ್ಲಿ ನಾವು ನಿರೂಪಕಿಯ ಪತಿಗೆ ಕಾಣಿಸಿಕೊಂಡ ಅನಾರೋಗ್ಯವನ್ನು ಯಾವ ರೀತಿಯ ಛಲದಿಂದ ಕಡಿಮೆಗೊಳಿಸಿದರು ಎಂಬ ಘಟನೆಯನ್ನು ಓದಿದೆವು. ಇವತ್ತು ಇನ್ನೊಂದು ಘಟನೆಯನ್ನು ನಾವು ಓದಿಕೊಳ್ಳುವ. ಆ ಘಟನೆಯಿಂದ ತಿಳ್ಕೊಳ್ಳುವಂತಹ ನೀತಿಯನ್ನು ನಾವು ಅರಿತುಕೊಳ್ಳುವ ವಿದ್ಯಾರ್ಥಿಗಳೇ. ಮೊದಲಿಗೆ ನಾನು ಆ ಘಟನೆಯನ್ನು ಓದ್ತೇನೆ. ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು. ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜ್ ಪ್ರಾಧ್ಯಾಪಕರಾಗಿದ್ದರು. ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನಿಮಾ ಎಂದು ಸುತ್ತುವಳು. ವರ್ಷಗಳು ಉರುಳಿದವು. ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟಿಗೆ ಬಂದೆ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದಳು. ಸೀತಾ ತುಂಬ ಸುಂದರವಾದ ಹುಡುಗಿ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಸೀತೆಗೆ ಗಂಡನ ಮನೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ. ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು, 100 ದೂರು ಹಿಡಿದು ವಾರಕ್ಕೆ ನನ್ನನ್ನು ಹುಡುಗಿ ಇನ್ಸ್ಟಿಟ್ಯೂಟಿಗೆ ಬರ್ತಿದ್ದಳು. ಸುಮ್ಮನೆ ದೂರು ಹೇಳುತ್ತಾ ಕೂರುವ ಬದಲು ನೀನೇನಾದರೂ ಮಾಡು, SSLCಯಲ್ಲಿ ಕಟ್ಟು, ಟೈಪಿಂಗ್ ಏನಾದರೂ ಕಲಿ ಎಂದು 100 ದಾರಿಗಳಿದ್ದವು. ಅವೆಲ್ಲ ಸೀತೆಗೆ ಬಲು ಪ್ರಾಯಸದ್ದಾಗಿ, ಬಲು ನಿಧಾನದ್ದಾಗಿ ಕಾಣುತ್ತಿತ್ತು. ತಟ್ಟನೆ ಎಲ್ಲ ಸರಿ ಹೋಗಿಬಿಡಬೇಕು ಎಂದು ಬಯಸುತ್ತಿದ್ದಳು. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಈ ಹುಡುಗಿ ತನ್ನ ಕಿರು ಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ. ಬೇಕು ಅಂದದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಕಾಲ ಸರಿಯಿತು. ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ. ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲ್ಯಾಟ್ ಕೊಂಡಿದ್ದೆ. ಒಂದು ದಿನ ಮನೆಗೆ ಬಂದ ಸೀತಾ, ನೀನು ಬಿಡಿ ತುಂಬ ಅದೃಷ್ಟವಂತೆ ಎಂದು ಹಲುಪಿದಳು. ಖಂಡಿತ ನಾನು ಅದೃಷ್ಟವಂತೆ ಕಣೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತೆ ಹೇಳು. ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ತನ್ನದು ಹಣೆ ಬರಹ ದುರಾದೃಷ್ಟ ಅಂತ ಹಲುಬಿದಳು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಅವಳ ಬದುಕು ದುರಂತದಲ್ಲಿ ಕೊನೆಗೊಂಡಿತು. ಇದು ಇನ್ನೊಂದು ಘಟನೆ ವಿದ್ಯಾರ್ಥಿಗಳೇ. ಅರ್ಥ ಆಗಿರ್ಬೋದು. ಲೇಖಕಿಗೆ ಅದೃಷ್ಟ ಮತ್ತೆ ಆಯ್ಕೆ ಪ್ರಶ್ನೆ ಬಂದಾಗ ಅವರಿಗೆ ನೆನಪಾದಂಥ ಇನ್ನೊಂದು ಘಟನೆ ಯಾವುದು ಅಂತ ಹೇಳಿದ್ರೆ ಸೀತಳ ಜೀವನದ ವಿಷಯ. ಸೀತಾ ಮತ್ತು ಲೇಖಕಿಯು ಸ್ನೇಹಿತರಾಗಿದ್ರು. ಅವರ ಸೀತಳ ಮತ್ತೆ ಲೇಖಕಿಯ ಇಬ್ಬರ ಅಪ್ಪಂದಿರು ಕೂಡ ಪ್ರಾಧ್ಯಾಪಕರಾಗಿದ್ರು. ಆದ ಕಾರಣ ಅವರ ಕುಟುಂಬದ ಮಧ್ಯೆ ಬಹಳಷ್ಟು ಸ್ನೇಹವಿತ್ತು. ಲೇಖಕಿಯು ತನ್ನ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ತಾನು ಆ ಗುರಿಯನ್ನು ಸಾಧಿಸಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಆದರೆ ಸೀತಳಿಗೆ ಓದುವಿನ ಕಡೆ ಆಸಕ್ತಿ ಇರಲಿಲ್ಲ. SSLCಯಲ್ಲಿ ಫೇಲ್ ಆದಳು. ಮತ್ತೆ ಅದನ್ನು ಕಟ್ಟುವಂಥ ತಾಪತ್ರಯಕ್ಕೆ ಹೋಗಲಿಲ್ಲ. ಮರುಪರೀಕ್ಷೆಯನ್ನು ಅವಳು ಬರೀಲೇ ಇಲ್ಲ. ತನ್ನ ಗೆಳತಿಯ ಜೊತೆ ಸಿನಿಮಾ ಆಗಿರ್ಬೋದು, ಮಾರ್ಕೆಟ್ ಹೀಗೆ ಸುತ್ತಾ ಇತ್ತು. ವರ್ಷಗಳು ಉರುಳಿದವು. ನಿರೂಪಕಿಯು ಅಂದರೆ ಲೇಖಕಿಯು ಬೆಂಗಳೂರಿಗೆ ಅವರು ಟಾಟಾ ಇನ್ಸ್ಟಿಟ್ಯೂಟಿಗೆ ಸಂಶೋಧನೆಗೆ ಅಂತ ಬರ್ತಾರೆ. ಈ ಕಡೆ ಸೀತಳಿಗೆ ಮದುವೆ ಆಗಿ ಬಿಡುತ್ತದೆ. ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ಕೂಡ ಹೊಂದಿಕೊಂಡು ಹೋಗಲಿಕ್ಕೆ ಅವಳಿಗೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಅವಳು ಆಡಂಬರದ ಜೀವನವನ್ನು ಬಯಸ್ತಾ ಇದ್ಳು. ತನ್ನ ಕೈಯಲ್ಲಿ ಅವಳು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ತಯಾರಿರಲಿಲ್ಲ, ಅಥವಾ ಪ್ರಯತ್ನ ಪಡಲಿಕ್ಕೆ ತಯಾರಿರಲಿಲ್ಲ, ಕೆಲಸ ಮಾಡಲಿಕ್ಕೆ ತಯಾರಿರಲಿಲ್ಲ. ಆದರೆ ಜೀವನದಲ್ಲಿ ಆಡಂಬರದ ಬದುಕು ಬೇಕಿತ್ತು. ಅಲ್ಲಿ ಹೊಂದಿಕೊಳ್ಳಲಿಕ್ಕೆ ಕಷ್ಟವಾಗ್ತಾ ಇತ್ತು ಅವಳಿಗೆ. ಆ ವಿಷಯವನ್ನು ವಾರಕ್ಕೆ ನಿರೂಪಕಿಯ ಹತ್ತಿರ ಬಂದು ಹೇಳ್ತಾ ಇದ್ರು. ಆಗ ನಿರೂಪಕಿ ಒಂದು ಸಲಹೆಯನ್ನು ಕೊಟ್ಟರು. SSLCಯನ್ನು ಕಟ್ಟು, ಅಥವಾ ಟೈಪಿಂಗ್ ಆದರೂ ಕಲಿ, ಜೀವನದಲ್ಲಿ 100 ಅವಕಾಶಗಳಿದೆ, ಅದನ್ನು ಸದುಪಯೋಗ ಮಾಡುವ ಅಂತ ಹೇಳಿ ಸಲಹೆಯನ್ನು ಕೊಟ್ಟರು.
ಆದರೆ ಅವರ ಸಲಹೆಯನ್ನು ಕೇಳಲಿಕ್ಕೆ ಸೀತಾ ತಯಾರಿರಲಿಲ್ಲ. ಯಾಕೆಂತ ಹೇಳಿದರೆ ಅವಳಿಗೆಲ್ಲವೂ ತಟ್ಟನೆ ಸರಿಯಾಗಿ ಬಿಡಬೇಕು. ಏನೇ ಕೆಲಸ ಮಾಡಿದರೂ ಅದರ ಪ್ರತಿಫಲ ಇವತ್ತು ಸಿಗುವ ರೀತಿಯಲ್ಲಿ ಇರಬೇಕು. ಅಂತಹ ಮನೋಭಾವದವಳು ಆಗಿದ್ದಳು. ಅಂದರೆ ತಾಳ್ಮೆ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಅವಳು ಎಲ್ಲವೂ ದುಡುಕಿನ ಸ್ವಭಾವದವಳು ಆಗಿದ್ದಳು. ಹೀಗೆ ದಿನಗಳ ಕಳೆಯಿತು. ಲೇಖಕಿಯ ಸಂಶೋಧನೆ ಮುಗಿಯಿತು. ಅವರು ಕೆಲಸಕ್ಕೆ ಸೇರಿಕೊಂಡ್ರು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸೀತಾ ಬಂದುಬಿಟ್ಟು ಹೇಳ್ತಾಳೆ, ನೀನು ತುಂಬ ಅದೃಷ್ಟವಂತೆ ಕಣೆ ಅಂತ ಹೇಳಿ. ಆಗ ಲೇಖಕಿ ಹೇಳ್ತಾರೆ, ಹೌದು ನಾನು ತುಂಬ ಅದೃಷ್ಟವಂತೆ. ಯಾಕೆ ಅಂತ ಹೇಳುವಾಗ, ಈ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಸಿಗುವುದೇ ಕಡಿಮೆ. ಅಂಥದ್ರಲ್ಲಿ ನಾನು ಇಷ್ಟೊಂದು ಓದಿದ್ದೇನೆ, ಓದಿಸುವಂಥ ಅಪ್ಪ ಸಿಕ್ಕಿದ್ರು, ಅದು ನನ್ನ ಅದೃಷ್ಟ ಅಂತ ಹೇಳ್ತಾಳೆ. ಈ ಅದೃಷ್ಟ ನಿನಗೂ ಇತ್ತಲ್ಲ, ನೀನು ಅದನ್ನು ಸದುಪಯೋಗ ಮಾಡಿಕೊಳ್ಳಲಿಲ್ಲ ಅಂತ ಹೇಳಿ ಲೇಖಕಿ ಹೇಳ್ತಾರೆ. ಅದು ಸೀತಳಿಗೆ ಇಷ್ಟವಾಗಲಿಲ್ಲ. ಅವಳು ಯಾವ ರೀತಿ ಅಂತ ಹೇಳಿದರೆ ತನ್ನನ್ನು ತಾನು ಬೈಕೊಳ್ತಾಳೆ, ಇದು ನನ್ನ ಹಣೆ ಬರಹ, ಇದು ನನ್ನ ದುರಾದೃಷ್ಟ ಅಂತ ಹೇಳಿ ಅವಳು ಕೊರಗ್ತಾ ಇದ್ದಾಳೆ. ಮುಂದೊಂದು ದಿನ ಅವಳ ಅಂದರೆ ಜೀವನ ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ಇದು ಘಟನೆಯಲ್ಲಿ ಆದದ್ದು. ವಿದ್ಯಾರ್ಥಿಗಳೇ, 1000 ಮುಳ್ಳಿರಲಿ ಒಂದರೆ ಅರಳಿದ ಹೂವಿರಲಿ ಎನ್ನುವಂಥ ಒಂದು ಮಾತನ್ನು ನಾವು ಕೇಳಿರ್ಬೋದು. 1000 ಮುಳ್ಳಿರಲಿ ಅದರಲ್ಲಿ ಒಂದರೆ ಅರಳಿದ ಹೂವಿರಲಿ ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ ಅಂತ ಹೇಳಿದ್ರೆ, ಜೀವನದಲ್ಲಿ ಕಷ್ಟ ಬಂದೇ ಬರುತ್ತದೆ. ಜೀವನದಲ್ಲಿ ಎಲ್ಲವೂ ಸುಖವಾದ್ರೆ ಆ ಸುಖದ ಬೆಲೆ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಯಾವಾಗ ಕಷ್ಟ ಬಂದು ನಾವು ಜಯವನ್ನು ಗಳಿಸ್ತೇವ, ಆಗ ಜಯದ ಬೆಲೆ ಏನು ಅಂತ ನಮಗೆ ಅರ್ಥವಾಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಅರಿತುಕೊಳ್ಳುವ ವಿಷಯ ಏನು ಅಂತ ಹೇಳಿದ್ರೆ, ಈ ಘಟನೆಯಿಂದ ನಾವು ಪ್ರಯತ್ನ ಪಡಬೇಕು, ಛಲ ಇಡಬೇಕು, ನಮ್ಮಲ್ಲಿ ಬದುಕನ್ನು ಪ್ರೀತಿಸಬೇಕು, ಅದರ ಜೊತೆಗೆ ನಮ್ಮ ಮೇಲೆ ನಮಗೆ ಗೌರವ ಇರಬೇಕು. ಇದು ನಮಗೆ ಈ ಘಟನೆಯಿಂದ ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ವಿದ್ಯಾರ್ಥಿಗಳೇ, ಜೀವನದಲ್ಲಿ ತಾಳ್ಮೆ ಇರಬೇಕು, ಸಮಾಧಾನದಿಂದ ಇರಬೇಕು, ದುಡುಕಿನ ಸ್ವಭಾವ ಇರಬಾರ್ದು ಎನ್ನುವ ವಿಷಯವನ್ನು ಅರಿತುಕೊಳ್ಳಬಹುದು. ಇನ್ನೊಂದು ಕಡೆ ಈ ಲೇಖನವು ನಮಗೆ ಹೇಗಾಗಿದೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನ ದೌರ್ಬಲ್ಯವನ್ನು ಕಡಿಮೆಗೊಳಿಸಲಿಕ್ಕೆ ಇರುವಂತಹ ಒಂದು ಚಿಕಿತ್ಸೆ ಆಗಿಬಿಟ್ಟಿದೆ ಈ ಲೇಖನ. ಯಾಕೆ ಅಂತ ಹೇಳಿದಾಗ, ಬದುಕನ್ನು ನಾವು ಪ್ರೀತಿಸಿದಾಗ, ನಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರವನ್ನು ನಾವು ಪ್ರೀತಿಸಿದಾಗ ಖಂಡಿತವಾಗಿ ಕೆಲಸವನ್ನು ಬಹಳ ಏನು ಅಂತ ಹೇಳಿದಾಗ ಸುಲಭದಲ್ಲಿ ಮುಗಿಸಿಬಿಡುತ್ತೇವೆ. ಅದರ ಪ್ರತಿಫಲ ಒಳ್ಳೆಯದಾಗಿರ್ತದೆ. ಆಗ ಅದೃಷ್ಟ ಬಂದು ಬಿಡುತ್ತದೆ. ಯಾವ ಪ್ರಯತ್ನವೂ ಮಾಡದೆ, ಯಾವುದೇ ಛಲ ಇಟ್ಕೊಳ್ಳದೆ ನಾವು ಜೀವನದಲ್ಲಿ ಎಲ್ಲವೂ ಬೇಕು ಅಂತ ನೆನೆಸಿಕೊಂಡ್ರೆ ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಇಲ್ಲಿ ಸೀತಳು ಮಾಡಿಕೊಂಡದ್ದು ಅಷ್ಟೇ. ಅವಳು ತನ್ನ ಕಿರು ಬೆರಳನ್ನು ಕೂಡ ಅಲ್ಲಾಡಿಸಲಿಕ್ಕೆ ತಯಾರಿರಲಿಲ್ಲ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಅವಳು ತಯಾರಿರಲಿಲ್ಲ, ಆದ್ರೆ ಎಲ್ಲವೂ ಅವಳಿಗೆ ಬೇಕಾಗಿತ್ತು. ಅದು ಹೇಗೆ ದೊರಕಲಿಕ್ಕೆ ಸಾಧ್ಯ? ನಾವು ಜೀವನದಲ್ಲಿ ಅಷ್ಟೇ ಪ್ರತಿ ಒಂದು ನಿಮಿಷವೂ ವ್ಯರ್ಥ ಮಾಡದೆ ನಾವು ದುಡಿದ್ರೆ ಅಥವಾ ಪ್ರಯತ್ನ ಪಟ್ಟರೆ ಖಂಡಿತ ಜೀವನವು ಸಂತೋಷವಾಗಲಿಕ್ಕೆ ಸಾಧ್ಯ. ಆಗ ಅದೃಷ್ಟ ತನ್ನಿಂದ ತಾನೇ ಬಂದು ಬಿಡುತ್ತದೆ. ವಿದ್ಯಾರ್ಥಿಗಳೇ, ಜೀವನದಲ್ಲಿ 100 ಅವಕಾಶಗಳಿವೆ. ಅವಕಾಶದ ಬಾಗಿಲನ್ನು ನಾವೇ ಮುಚ್ಚಿಬಿಟ್ರೆ ಮತ್ತೆ ಹೇಗೆ ಅದೃಷ್ಟ ಬಂದು ಬಿಡುವಂಥದ್ದು? ಅದೃಷ್ಟ ತನ್ನಿಂದ ತಾನೇ ಬಂದು ಬಿಡುವುದಿಲ್ಲ. ಒಂದು ದಾರಿಯಲ್ಲದಿದ್ರೆ ಇನ್ನೊಂದು ದಾರಿ ಇದೆ. ಆ ದಾರಿಯಿಂದ ನಮಗೆ ಏನಾದರೂ ಒಳ್ಳೆಯದು ಇದೆ ಅಂತ ಹೇಳಿದ್ರೆ ಆ ದಾರಿಯನ್ನು ಹುಡುಕಿಕೊಂಡು ನಾವು ಬದುಕಬಹುದು. 100 ಅವಕಾಶಗಳಿದೆ. ಅವಕಾಶವನ್ನು ಹುಡುಕಿಕೊಂಡು ಹೋಗಿ, ಆ ಅವಕಾಶದ ಹಿಂದೆ ಹೋಗಿ ನಾವು ಹುಡುಕಿಕೊಂಡು ಹೋಗಿ ಪ್ರಯತ್ನದಲ್ಲಿ ಮುಂದೆ ಹೋದರೆ ನಮ್ಮ ಜೀವನವು ಸಂತೋಷಕರವಾಗಬಹುದು ಎನ್ನುವಂತಹ ವಿಷಯವನ್ನು ನಮಗೆ ಅರ್ಥೈಸಿಕೊಳ್ಳುತ್ತದೆ ಈ ಲೇಖನ. ಇದಿಷ್ಟು ಸೀತಳ ಘಟನೆಯಿಂದ ನಾವು ತಿಳ್ಕೊಳ್ಳುವಂಥ ವಿಷಯ ವಿದ್ಯಾರ್ಥಿಗಳೇ. ಮುಂದಿನ ವಿಷಯ ಏನು ಅಂತ ನೋಡುವ. ಬಹಳಷ್ಟು ಬಾರಿ ಯೋಚಿಸುತ್ತೇನೆ, ಅದೃಷ್ಟ ಎಂದರೇನು? ಅತಿ ಕಡಿಮೆ ಸಂಭಾವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ. ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು. ಕಾರೊಂದು ಇಬ್ಬಾಗವಾಗಿ ಚಚ್ಚಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರಾರು ಉಳಿದಿರಲ್ಲ ಅಂದುಕೊಂಡಿದ್ದೆವು. ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ, ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ. ಅದು ಅದೃಷ್ಟ. ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರೂ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ. ಅದು ದುರಾದೃಷ್ಟ. ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟ ಘಟನೆಗಳು ಘಟಿಸುತ್ತವೆ. ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಗಾರರಾಗಿರುತ್ತಾರೆ. ಬಹಳಷ್ಟು ಬಾರಿ ಲೇಖಕ ಹೇಳ್ತಾರೆ, ಯೋಚಿಸುವಾಗ ಅದೃಷ್ಟ ಅಂದ್ರೆ ಏನು?
ಯಾವ ಪ್ರಯತ್ನವೂ ಪಡದೆ ಒಳ್ಳೆಯ ಫಲಿತಾಂಶ ಬೇಕು ಅಂತ ಹೇಳಿದರೆ ಅದನ್ನು ನಾವು ಏನು ಹೇಳ್ಬೋದು, ಅಂದರೆ ಒಳ್ಳೆಯ ಫಲಿತಾಂಶ ಬೇಕು ಅಂತ ಹೇಳಿದರೆ ಅದು ಹೇಗೆ ಬರಲಿಕ್ಕೆ ಸಾಧ್ಯ? ಓದಿ ಒಳ್ಳೆಯ ಅಂಕ ಬಂದಾಗ ನಮ್ಮ ಮನಸ್ಸಿಗೆ ಸಂತೋಷವಾಗ್ತದೆ, ಆಗ ಅದೃಷ್ಟ ಬರ್ತದೆ. ಓದದೆ ನಾವು ಫೇಲ್ ಆಗಿದ್ರೆ ಅದು ಏನು ಅಂತ ಹೇಳಿದ್ರೆ ಪ್ರಯತ್ನವಿಲ್ಲದೆ ಫೇಲ್ ಆಗಿದ್ದೇವೆ, ಜೀವನದಲ್ಲಿ ಏನಾಗ್ತದೆ, ದುಃಖವಾಗ್ತದೆ, ಅದನ್ನು ನಾವು ದುರದೃಷ್ಟ ಅಂತ ಹೇಳಿಕೊಳ್ಬೋದು ಅಷ್ಟೇ. ಅತಿ ಕಡಿಮೆ ಸಂಭಾವನೀಯತೆ ಇರುವ ಘಟನೆ ನಡೆದಾಗ, ಕೆಲವೊಂದು ಘಟನೆಗಳು ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಅಂತ ಹೇಳ್ತೇವೆ, ಅದು ಕೆಟ್ಟದಿದ್ರೆ ಅದೇನಂತ ಹೇಳ್ತೇವೆ, ದುರದೃಷ್ಟ ಅಂತ ಹೇಳ್ತೇವೆ. ಅದಕ್ಕೆ 2 ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅವರ ಅಂದರೆ ಕೆಲವು ತಿಂಗಳ ಹಿಂದೆ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟಿನ ಹತ್ರ ಒಂದು ಆಕ್ಸಿಡೆಂಟ್, ಭಯಂಕರವಾದ ಅಪಘಾತವಾಗಿತ್ತು. ಕಾರೊಂದು ಇಬ್ಬಾಗವಾಗಿತ್ತು. ಆ ಕಾರು ಇಬ್ಬಾಗವಾದಂತಹ ಅಥವಾ ಚರ್ಚಿಗೆ ಹೋದಂತಹ ರೀತಿಯನ್ನು ನೋಡಿದಾಗ ಇವು ನೆನೆಸಿಕೊಂಡ್ರು ಅದರೊಳಗಡೆ ಇರುವ ವ್ಯಕ್ತಿಯು ಕೂಡ ಏನಾಗಿರ್ಬೋದು, ಮರಣವನ್ನು ಹೊಂದಿರ್ಬೋದು ಅಂತ ಹೇಳಿ. ಆದರೆ ಮರುದಿನ ಪೇಪರಲ್ಲಿ ಅಥವಾ ನೋಡಿದಾಗ ಇವರಿಗೆ ತಿಳಿದಿದೆ ಆ ವ್ಯಕ್ತಿ ಜೀವಂತವಾಗಿ ಇದ್ದಾನೆ ಅಂತ ಹೇಳಿ. ಹಾಗೆ ಇವರು ಹೇಳ್ತಾರೆ ಅದು ಅದೃಷ್ಟ ಅಂತ ಹೇಳಿ. ಅದೇ ಇನ್ನೊಂದು ಘಟನೆ ಹೇಳ್ತಾರೆ. ಇವರ ನೆಂಟರ ಒಬ್ಬ ಹುಡುಗ ಫುಟ್ಪಾತಿನಲ್ಲಿ ನಡ್ಕೊಂಡು ಹೋಗುವಾಗ ಲಾರಿಯ ನಿಯಂತ್ರಣ ತಪ್ಪಿ ಅದು ಆ ಹುಡುಗನಿಗೆ ಹೊಡೆದು ಅವನ ಸ್ಥಳದಲ್ಲೇ ಮರಣವನ್ನು ಹೊಂದಿದ್ದಾನೆ. ಇದು ದುರಾದೃಷ್ಟ ಅಂತ ಹೇಳ್ತಾರೆ. ಬದುಕಿನಲ್ಲಿ ಇಂತಹ ಘಟನೆಗಳು ಒಮ್ಮೊಮ್ಮೆ ಬರ್ತದೆ. ಇದನ್ನು ಅದೃಷ್ಟ ಅಥವಾ ದುರಾದೃಷ್ಟ ಅಂತ ಹೇಳ್ಬೋದು. ಅಥವಾ ಯಾವುದನ್ನೂ ಮಾಡದೆ, ಯಾವ ಕೆಲಸವನ್ನು ಮಾಡದೆ ನಮಗೆ ಕಷ್ಟವಾದಾಗ ಅದನ್ನು ಅದೃಷ್ಟ ದುರಾದೃಷ್ಟ ಅಂತ ಹೇಗೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನು ಕೆಲವು ಅಂಶವನ್ನು ಕೊಟ್ಟಿದ್ದಾರೆ. ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ. ಎಂತಹ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ, ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಫ್ಲೆವಿಯಾ ತಾನು ಓದಿಲ್ಲ, ತವರಿನ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರಿಲ್ಲ, 3 ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರಾದೃಷ್ಟಕ್ಕೆ ಹಲುಪಿ ಕೂರಲಿಲ್ಲ. ಅವರೆದುರು ಆಯ್ಕೆಗಳಿದ್ದವು. ಅಂತಹ ಕೆಟ್ಟ ಸಂದರ್ಭದಲ್ಲೂ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. 3 ಮಕ್ಕಳನ್ನು ಮುಂದೆ ತಂದರು. ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಬದುಕು ಸದಾ ಅದೃಷ್ಟವನ್ನು ನಮ್ಮಂತ ಎಸೆಯುತ್ತದೆ. 100 ಅವಕಾಶಗಳಿದೆ, ನಮಗೆ 1000 ಅವಕಾಶಗಳಿದೆ. ನಮಗೆ ಯಾವುದನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ, ಯಾವ ಕಡೆ ಹೋದರೆ ನಾವು ಯಾವ ರೀತಿಯ ಫಲಿತಾಂಶವನ್ನು ಪಡ್ಕೊಳ್ಬೋದು, ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ. ಎಂತಹ ಕೆಟ್ಟ ಸಂದರ್ಭದಲ್ಲಿಯೂ ಕೂಡ ಆಯ್ಕೆಗಳಿದೆ, ಎಂತಹ ಸಮಸ್ಯೆಯೂ ಕೂಡ ಪರಿಹಾರವಿದೆ ವಿದ್ಯಾರ್ಥಿಗಳೇ. ಜೀವನದಲ್ಲಿ 100,000 ಆಯ್ಕೆಗಳಿದೆ. ಆಯ್ಕೆ ಮಾಡಿಕೊಳ್ಳುವಂತಹ ಮನಸ್ಸು ನಮಗಿರಬೇಕು. ಆಯ್ಕೆ ಮಾಡಿಕೊಳ್ಳುವಂತಹ ಮನೋಭಾವನೆ ನಮಗಿರಬೇಕು. ಒಂದರಲ್ಲಿ ಸೋತುವೆ ಅಂತ ಹೇಳಿದಾಗ ನಾವು ಅಯ್ಯೋ ಸೋತು ಬಿಟ್ಟಿವೆ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ, ಆ ಸೋಲೆ ನಮಗೆ ಗೆಲುವಿನ ಮೆಟ್ಟಲು ಅಂತ ತಿಳ್ಕೊಂಡು ನಾವು ಇನ್ನೊಮ್ಮೆ ಪ್ರಯತ್ನವನ್ನು ಪಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಇನ್ನೊಂದು ಘಟನೆಯನ್ನು ಕೊಟ್ಟಿದ್ದಾರೆ. ದಿನ ಬಡಿಯುವಂತಹ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿ ಬಿದ್ದಿದ್ದ, ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಫ್ಲೆವಿಯಾ ಅಂತ ಹೇಳಿದರೆ ಯಾರು ಅಂತ ಹೇಳಿ ನಿಮ್ಮ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ, ನಾನು ಓದ್ತೇನೆ. ಫ್ಲೆವಿಯಾ ಕನ್ನಡ ನೆಲದ ಹುಡುಗಿ. ಅವರನ್ನು ಓದಿಸಿದ್ದು SSLCವರೆಗೆ ಮಾತ್ರ. ನಂತರ ಮದುವೆಯಾಯಿತು. ವಿವಾಹವಾದೊಡನೆ ಪತಿಯೊಡನೆ ಮುಂಬಯಿಗೆ ಬಂದಿದ್ದರು. ಗಂಡನ ಬಡಿತದ ಕೌಟುಂಬಿಕ ಹಿಂಸೆಯಲ್ಲಿ ಅವರು ಛಿದ್ರವಾದರು. ಅವರಿಗೆ 3 ಮಕ್ಕಳು. ಕೌಟುಂಬಿಕ ಹಿಂಸೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬೆಳಕಿಗೆ ಬಾರದೆ ಸೆರಗಿನ ಮರೆಯಲ್ಲಿ ಬಿಗಿದ ತುಟಿಗಳ ಬಿಕ್ಕುಗಳಲ್ಲಿ ತಡೆದು ಮುಗಿಯುತ್ತದೆ. ಇಂತಹ ಫ್ಲೆವಿಯನ ಹಾಗೆ ಎಷ್ಟೋ ಹೆಣ್ಣು ಮಕ್ಕಳು ಅಂದರೆ ಕೌಟುಂಬಿಕ ಹಿಂಸೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಆದರೆ ಅದು ಬೆಳಕಿಗೆ ಬರುವುದಿಲ್ಲ ಅಷ್ಟೇ. ಕ್ರೌರ್ಯ ತುಂಬಿದ ವಿವಾಹದಲ್ಲಿ ಕಡೆಯವರೆಗೆ ಉಳಿದು ತಮ್ಮೊಡನೆ ತಮ್ಮ ಕರ್ಮ ಕಥೆಗಳನ್ನು ನಿಗೂಢವಾಗಿ ಉಳಿಸಿ ಹೋಗುವವರೇ ಹೆಚ್ಚು. ಅಂದರೆ ಹೇಳಿಕೊಳ್ಳಿಕ್ಕೆ ಯಾರು ಕೂಡ ತಯಾರಿರುವುದಿಲ್ಲ, ಅಥವಾ ಅದರಿಂದ ಹೊರಗಡೆ ಬರಲಿಕ್ಕೆ ಯಾರು ಕೂಡ ಧೈರ್ಯ ಮಾಡಿಕೊಳ್ಳುವುದಿಲ್ಲ. ಇಂತಹ ಹಿಂಸೆಯ ಸಂಬಂಧವನ್ನು ಬದಿಗೆಟ್ಟು ಓದು ಉದ್ಯೋಗವಿಲ್ಲದಿದ್ದರೂ ಹೊರ ಬಂದು ತಮ್ಮ ಕಾಲ ಮೇಲೆ ನಿಂತ ಅಪರೂಪದ ದಿಟ್ಟ ಮಹಿಳೆ ಫ್ಲೆವಿಯಾ. ಆ ಕ್ರೌರ್ಯದಿಂದಾಗಿರ್ಬೋದು, ಹಿಂಸೆಯಿಂದಾಗಿರ್ಬೋದು, ಏನು ಓದಲೇ ಇಲ್ಲ, SSLCವರೆಗೆ ಮಾತ್ರ ಓದಿದವಳು, ಯಾವುದೇ ಉದ್ಯೋಗವಿಲ್ಲ, ಧೈರ್ಯದಿಂದ ಅದರಿಂದ ಹೊರಗಡೆ ಬಂದು ಒಬ್ಬ ದಿಟ್ಟವಾದಂತಹ ಮಹಿಳೆ ಯಾರು ಅಂತ ಹೇಳಿದ್ರೆ ಫ್ಲೆವಿಯಾ ತಮ್ಮ ಮಧ್ಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ಕಾನೂನಿನಂತಹ ಕ್ಲಿಷ್ಟ ವಿಷಯವನ್ನು ಆಯ್ದು ಹುದ್ದೆಗೆ ತಯಾರಾದರು. ತಮ್ಮ ಬದುಕಿನ ಕತ್ತಲನ್ನು ಕೆಡವುತ್ತಲೇ ಇತರರ ಹಾದಿಯ ಹಣತೆಯ
ಮಹಿಳಾ ಅಧ್ಯಯನದಲ್ಲಿ ತೊಡಗಿದರು. LLB ಮತ್ತು LLM ಮುಗಿಸಿದರು. ಕೆಲವೇ ವರ್ಷಗಳಲ್ಲಿ ಅವರ ಶ್ರಮ ಫಲ ನೀಡಿತು. ಅತ್ಯಂತ ಯಶಸ್ವಿ ಲಾಯರ್ ಎನಿಸಿಕೊಂಡಿದ್ದಲ್ಲದೆ ಸ್ತ್ರೀವಾದಿ ದೃಷ್ಟಿಕೋನದ ನ್ಯಾಯವಾದಿ ಎಂದು ಹೆಸರು ಪಡೆದಿದ್ದಾರೆ. ಫ್ಲೇವಿಯಾ ತನ್ನ ಮದುವೆಯ ನಂತರ ಗಂಡನಿಂದ ಹಿಂಸೆ ಕ್ರೌರ್ಯವನ್ನು ಅನುಭವಿಸಿದಂತ ಒಬ್ಬಳು ಮಹಿಳೆ. ಬಹಳ ಧೈರ್ಯ ಮಾಡಿಕೊಂಡು ಆ ಕೌಟುಂಬಿಕ ಹಿಂಸೆಯಿಂದ ಹೊರ ಬಂದು ನಂತರ ತನ್ನ ವಿದ್ಯಾಭ್ಯಾಸವನ್ನು ಮಾಡಿದ್ರು. LLB ಮತ್ತು LLM ಮುಗಿಸಿ ವಕೀಲರಾದ್ರು. ಅದು ಅಲ್ಲದೆ ಅತ್ಯಂತ ಯಶಸ್ವಿನ ಲಾಯರ್ ಆಗಿಕೊಂಡು ಸ್ತ್ರೀವಾದಿ ದೃಷ್ಟಿಕೋನದಲ್ಲಿ ನ್ಯಾಯವಾದಿ ಅಂದರೆ ಸ್ತ್ರೀವಾದಿ ದೃಷ್ಟಿಕೋನದ ನ್ಯಾಯವಾದಿ ಎಂದು ಕೂಡ ಹೆಸರನ್ನು ಪಡೆದಂತ ಒಬ್ಬಳು ಮಹಿಳೆ ಯಾರು ಅಂತ ಹೇಳಿದ್ರೆ ಫ್ಲೇವಿಯಾ. ಅವಳು ಎಲ್ಲಿಯಾದ್ರೂ ಧೈರ್ಯ ಮಾಡದೆ ಆ ಕಷ್ಟವನ್ನೇ ಅನುಭವಿಸಿಕೊಂಡು ಇರ್ತಾ ಇದ್ರೆ ಅವಳು ಇಷ್ಟೊಂದು ಪ್ರಮುಖಳಾಗ್ತಾ ಇರಲಿಲ್ಲ. ಧೈರ್ಯ ಮಾಡಿಕೊಂಡು ಜೀವನದ ಇನ್ನೊಂದು ಆಯ್ಕೆಯನ್ನು ಅವಳು ಮಾಡಿಕೊಂಡ್ಳು ಅಷ್ಟೇ. ಆ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಮಗೆ ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು. ಆ ಧೈರ್ಯದಿಂದ ಫ್ಲೇವಿಯಾ ಹೊರಗಡೆ ಬಂದು ಇನ್ನೊಂದು ದಾರಿಯನ್ನು, ಇನ್ನೊಂದು ಅವಕಾಶವನ್ನು ಅವಳು ಆಯ್ಕೆ ಮಾಡಿಕೊಂಡ್ರು. ಆದ್ದರಿಂದ ಇಡೀ ಸಮಾಜಕ್ಕೆ ಮಾದರಿಯಾಗಿ ಹೋದ್ರು. ವಿದ್ಯಾರ್ಥಿಗಳೇ, ಇದನ್ನು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, ಅವರೆದುರು ಆಯ್ಕೆಗಳಿದ್ದವು. ಅಂತಹ ಕೆಟ್ಟ ಸಂದರ್ಭದಲ್ಲೂ 40ರ ವಯಸ್ಸಿನ ವಿದ್ಯಾಭ್ಯಾಸ ಮುಂದುವರೆಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. 3 ಮಕ್ಕಳನ್ನು ಮುಂದೆ ತಂದರು. ಆ ಆತ್ಮವಿಶ್ವಾಸ ಅವರಲ್ಲಿ ಇರದಿದ್ರೆ, ಆ ಧೈರ್ಯ ಇರದಿದ್ರೆ, ಅಥವಾ ಅವರನ್ನು ಅವರು ನಂಬದಿದ್ರೆ ಖಂಡಿತವಾಗಿ ಆ ಕೌಟುಂಬಿಕ ಹಿಂಸೆಯಿಂದ ಅವರು ಹೊರ ಬರ್ತಾ ಇರಲಿಲ್ಲ. ಇನ್ನಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ರು. ಅದರಿಂದ ಹೊರಗಡೆ ಬಂದು ಅವರು ಪ್ರಸಿದ್ಧವಾದಂತಹ ನ್ಯಾಯವಾದಿ ಆದರು. ಅದರ ಜೊತೆಗೆ ತನ್ನ ಮಕ್ಕಳನ್ನು ಕೂಡ ಅವರು ಬೆಳೆಸಿದ್ರು, ಅಂದ್ರೆ ಮುಂದೆ ತಂದರು. ಈ ಘಟನೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳೇ, ನಾವು ಯಾವ ಕಷ್ಟದ ಸಂದರ್ಭದಲ್ಲಿದ್ದೇವೆ, ಆ ಕಷ್ಟವನ್ನು ಹೇಗೆ ಎದುರಿಸಬೇಕು ಎನ್ನುವಂಥ ವಿಷಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಕಷ್ಟವನ್ನು ಎದುರಿಸುವಂತ ಆತ್ಮವಿಶ್ವಾಸ, ಆತ್ಮಬಲ ನಮ್ಮಲ್ಲಿ ಇರಬೇಕಷ್ಟೇ ವಿದ್ಯಾರ್ಥಿಗಳೇ. ಕಷ್ಟದಲ್ಲಿ ಇದ್ದೇವೆ ಅಂತ ಹೇಳಿ ಕೊರಗಿಕೊಂಡಿದ್ರೆ ಇನ್ನಷ್ಟು ನಾವು ಕುಗ್ಗಿ ಹೋಗ್ತೇವೆ, ಇನ್ನಷ್ಟು ನಾವು ಸಮಸ್ಯೆಗೆ ಸಿಲುಕಾಕಿಕೊಳ್ತೇವೆ. ಆದರೆ ಸಮಸ್ಯೆಗೆ ಪರಿಹಾರವಿದೆ ಅಂತ ಹೇಳಿ ನಾವು ನಂಬಿಕೊಂಡು ಹೊರ ಬಂದ್ರೆ ಖಂಡಿತವಾಗಿ ಅವಕಾಶಗಳಿದೆ. ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸೆ ಏರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ಯಾರು ಈ ನಿಶಾ ಶರ್ಮಾ? ಟಿಪ್ಪಣಿಯಲ್ಲಿ ಅದರ ವಿವರಣೆ ಇದೆ ವಿದ್ಯಾರ್ಥಿಗಳೇ. ನಿಶಾ ಶರ್ಮಾ ಇಂಜಿನಿಯರಿಂಗ್ ಓದಿ ಉದ್ಯೋಗದಲ್ಲಿದ್ದ ಹುಡುಗಿ. ಆಕೆಗೆ ವಿವಾಹ ನಿಶ್ಚಯವಾಗಿತ್ತು. ಅಸಾಧ್ಯ ಆಸೆ ಬರುವ ಗಂಡಿನ ವರದಕ್ಷಿಣೆಯ ಬೇಡಿಕೆಗಳೆಲ್ಲ ತಲೆದೂಗಿ 2 ವಾಷಿಂಗ್ ಮಿಷನ್, ಟಿವಿ, ಫ್ರಿಡ್ಜ್ ಏನೆಲ್ಲವನ್ನು ನೀಡಿ ಮನೆಯವರು ಮದುವೆ ನಿಶ್ಚಯ ಮಾಡಿದ್ದರು. ಮದುವೆಯ ಮಂಟಪದಲ್ಲಿ ಗಂಡಿನ ಕಡೆಯವರು ಮತ್ತಷ್ಟು ವರದಕ್ಷಿಣೆಯನ್ನು ಕೇಳಿ ತಮ್ಮ ಮಿತಿ ಮೀರಿದ ದುರಾಸೆಯನ್ನು ಮೆರೆದಾಗ ನಿಶಾ ಪ್ರತಿಭಟಿಸಿ ತಾನು ಈ ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ ಎಂದು ನಿರಾಕರಿಸಿ ಹೊರಬಂದಳು. ಮುಂದೆ ಆಕೆಗೆ ಒಳ್ಳೆಯ ಸಂಬಂಧ ಕೂಡಿ ಬಂದು ವರದಕ್ಷಿಣೆ ಇಲ್ಲದೆಯೇ ವಿವಾಹವಾಯಿತು. ವಿದ್ಯಾರ್ಥಿಗಳೇ, ಇಲ್ಲಿ ನಿಶಾ ಶರ್ಮನ ಯೋಚನೆಯನ್ನು ನಾವು ಮೆಚ್ಚಲೇಬೇಕು. ಆಸೆ ಬುರುಕನಾದಂತಹ ಗಂಡಿನವರು ಮದುವೆ ಮುಂಚೆ ಇಷ್ಟು ವರದಕ್ಷಿಣೆಯನ್ನು ಕೇಳಿದ್ದಾರೆ ಅಂತ ಹೇಳಿದಾಗ ಮದುವೆಯಾದ ನಂತರ ಇನ್ನೆಷ್ಟು ವರದಕ್ಷಿಣೆಯನ್ನು ಕೇಳಬಹುದು ಎನ್ನುವಂತಹ ಯೋಚನೆಗೆ ಒಳಗಾಗಿ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಬಹಳ ಧೈರ್ಯದಿಂದ ಆ ಮದುವೆ ಬೇಡ ಅಂತ ಹೇಳಿ ನಿರಾಕರಿಸಿ ಬಿಟ್ಟಳು. ಅದರಿಂದ ಅವಳ ಜೀವನ ಏನು ಆಯಿತು ಅಂತ ಹೇಳಿದ್ರೆ ಮುಂದೆ ಸುಂದರವಾಗಿ ಬಿಟ್ಟಿತ್ತು. ಅವಳ ಆಯ್ಕೆ ತಾನು ಆಯ್ಕೆ ಮಾಡಿಕೊಂಡದ್ದು ಸರಿ ಇಲ್ಲ ಎನ್ನುವಂತಹದನ್ನು ಅರಿತುಕೊಂಡು ಇನ್ನೊಂದು ಆಯ್ಕೆಯ ಕಡೆಗೆ ಹೋಗ್ತಾಳೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದಾಗ, ನಾನು ಆಯ್ಕೆ ಮಾಡಿಕೊಂಡ ದಾರಿ ಸರಿ ಇಲ್ಲ, ಇದರಲ್ಲಿ ನಾನು ಹೋದ್ರೆ ಖಂಡಿತ ಜೀವನ ಕಷ್ಟಕರ ಆಗ್ಬೋದು ಅಂತ ಹೇಳಿ ಅವಳಿಗೆ ಮನವರಿಕೆ ಆಗಿ ಅವಳು ಅದನ್ನು ಪ್ರತಿಭಟನೆಯನ್ನು ಮಾಡಿ ಬಹಳ ಧೈರ್ಯದಿಂದ ಹೊರಗಡೆ ಬಂದು ಬಿಡುತ್ತಾಳೆ. ಇದು ನಮಗಿರಬೇಕಾದ ವಿದ್ಯಾರ್ಥಿಗಳೇ. ಈ ಛಲ, ಈ ಧೈರ್ಯ, ಆತ್ಮವಿಶ್ವಾಸ ನಮ್ಮಲ್ಲಿದ್ದಾಗ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಲೇಖಕಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ಘಟನೆಗಳು. ಮೊದಲಿನ ಘಟನೆ ನಾವು ಅರಿತುಕೊಂಡ್ವಿ ವಿದ್ಯಾರ್ಥಿಗಳೇ. ಲೇಖಕಿಯ ಪತಿಗೆ ಆದಂತಹ ಆರೋಗ್ಯದ ಸಮಸ್ಯೆಯನ್ನು ಅರಿತುಕೊಂಡ್ವಿ. ಅದನ್ನು ಯಾವ ರೀತಿಯಲ್ಲಿ ಬಹಳ ನಾಜೂಕಾಗಿ ಆ ಸಮಸ್ಯೆಯಿಂದ ಹೊರಗಡೆ ಬಂದರು ಅಂತ ವಿಷಯ ಗೊತ್ತಿದೆ. ಆರೋಗ್ಯವನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು ಎನ್ನುವ ರೀತಿಯಲ್ಲಿ ಅವರು ಅರಿತುಕೊಂಡರು. ಎರಡನೇ ದೃಶ್ಯದಲ್ಲಿ ನಾವು ಏನು ಅರಿತುಕೊಂಡ್ವಿ ಅಂತ ಹೇಳಿದ್ರೆ, ಲೇಖಕಿಯ ಸ್ನೇಹಿತಳಾದಂತಹ ಸೀತಳ ಜೀವನ ಯಾವ ರೀತಿಯಲ್ಲಿ ಇತ್ತು ಎನ್ನುವ ವಿಷಯವನ್ನು ಅರಿತುಕೊಂಡ್ವಿ. ಇನ್ನೊಂದು ಅದೃಷ್ಟ ದುರಾದೃಷ್ಟದ ಬಗ್ಗೆ ನಾವು ಒಂದು ಕಾರು ಅಪಘಾತ ಮತ್ತೊಂದು ಲಾರಿ ಅಪಘಾತದ ಕಥೆಯನ್ನು ನಾವು ಓದಿದ್ವಿ. ಇನ್ನೊಂದು ಘಟನೆ ಯಾವುದು ಅಂತ ಹೇಳಿದ್ರೆ ಫ್ಲೇವಿಯನ ಕಥೆಯನ್ನು ಓದಿದ್ವಿ.
ಮತ್ತೊಂದು ಯಾವುದು ನಿಶಾ ಶರ್ಮನ ಜೀವನದ ಘಟನೆಯನ್ನು ಕೂಡ ಓದಿದ್ವಿ. ಇದೆಷ್ಟು ಘಟನೆಗಳು ನಮಗೆ ಅರಿವಾಗಿದೆ ವಿದ್ಯಾರ್ಥಿಗಳೇ. ನೋಡುವ, ಬದುಕು ನಮ್ಮೆದುರು 100 ದಾರಿಗಳು ತೆರೆದಿದೆ. ನಮ್ಮಂತಹ ಬಹುಪಾಲು ಮಧ್ಯಮ ವರ್ಗದವರ ಎದುರು 100,000 ಆಯ್ಕೆಗಳಿವೆ. ಓದುವ ಆಯ್ಕೆ, ಜರ್ದ ಜಗಿಯದೆ ಇರುವ ಆಯ್ಕೆ, ಫ್ಲೆವಿಂಗ್ ಚಟಕ್ಕೆ ಬೀಳದೆ ಆಯ್ಕೆ, ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ, ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೆ ಇರುವ ಆಯ್ಕೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನಿಟ್ಟಿದೆ. ಬಳಸಿಕೊಳ್ಳಬೇಕಷ್ಟೇ. 100 ಹಾದಿ ಹಾಸಿದೆ, ಎದ್ದು ನಡೆಯಬೇಕಷ್ಟೇ. ವಿದ್ಯಾರ್ಥಿಗಳೇ, ನಾವು ಆಯ್ಕೆ ಮಾಡಿಕೊಳ್ಳುವ ದಾರಿ ಸರಿ ಇದ್ದರೆ ನಮ್ಮ ಜೀವನವು ಸುಖಕರವಾಗಿರ್ತದೆ. ನಾವು ಆಯ್ಕೆ ಮಾಡಿಕೊಂಡಂತಹ ದಾರಿ ತಪ್ಪಿದೆ ಅಂತ ಹೇಳಿದ್ರೆ ಗೊತ್ತಾದ ತಕ್ಷಣ ನಾವು ಆ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳುವಾಗ ನಮ್ಮ ಎದುರು 100,000 ದಾರಿಗಳಿದೆ, ಅವಕಾಶಗಳಿದೆ. ಆ ಅವಕಾಶಗಳನ್ನು ನಾವು ಬಳಸಿಕೊಳ್ಬೇಕಷ್ಟೇ ವಿದ್ಯಾರ್ಥಿಗಳೇ. ಈ ಒಂದು ಲೇಖನ ನಮಗೆ ಏನಾಗಿದೆ ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ಧೈರ್ಯವನ್ನು ಹೆಚ್ಚಿಸುವಂಥ ಲೇಖನವಾಗಿದೆ. ಮನೋದೌರ್ಬಲ್ಯವನ್ನು ಕಡಿಮೆಗೊಳಿಸುವಂಥ ಲೇಖನವಾಗಿ ಆಗಿದೆ. ಮನೋದೌರ್ಬಲ್ಯಕ್ಕೆ ಒಂದು ಚಿಕಿತ್ಸೆ ಸಿಕ್ಕಿದಂತಹ ಒಂದು ಲೇಖನವಾಗಿ ಬಿಟ್ಟಿದೆ ವಿದ್ಯಾರ್ಥಿಗಳೇ. ಹಲವಾರು ಘಟನೆಯನ್ನು ಕೊಟ್ಟು ನಮ್ಮ ಮನಸ್ಸನ್ನು ಗಟ್ಟಿ ಮಾಡುವಂತಹ ಘಟನೆಯನ್ನು ಕೊಟ್ಟಿದ್ದಾರೆ ಈ ವಿದ್ಯಾರ್ಥಿಗಳೇ. ಮನಸ್ಸಿದ್ರೆ ಮಾರ್ಗವಿದೆ ಎನ್ನುವಂತಹ ಒಂದು ಗಾದೆ ಮಾತು ಇದಕ್ಕೆ ಅನ್ವಯವಾಗ್ತದೆ ವಿದ್ಯಾರ್ಥಿಗಳೇ. ಅದು ಅಲ್ಲದೆ ಛಲದಿಂದ, ಪ್ರಯತ್ನದಿಂದ ನಮ್ಮ ಜೀವನವನ್ನು ನಾವು ಸಂತೋಷಕರ ಮಾಡಿಕೊಳ್ಬಹುದು ಎನ್ನುವಂಥ ವಿಷಯವನ್ನು ಕೂಡ ಸೂಚಿಸಿದ್ದಾರೆ. ವಿದ್ಯಾರ್ಥಿಗಳೇ, ಬದುಕನ್ನು ಪ್ರೀತಿಸಿ, ನಾವು ಮಾಡುವ ಕೆಲಸವನ್ನು ಪ್ರೀತಿಸಿ, ಖಂಡಿತ ಜೀವನ ಸುಂದರವಾಗಿರಲಿಕ್ಕೆ ಸಾಧ್ಯವಾಗ್ತದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳು.